ಕಾರ್ ಬಂತಲ್ಲ, ಯಾರು ಬಂದರು? ಇವ್ರು ನಮ್ಮನೆಗೆ ಯಾಕೆ ಬಂದರು? ಯಾಕಿಷ್ಟು ಬೇಜಾರಲ್ಲಿದ್ದಾರೆ? ಏನಾಗಿದೆ ಅವ್ರಿಗೆಲ್ಲ? ಕುಂಕುಮಕ್ಕೆ ಏನಾದರೂ ಬಂದಿರ್ಬೋದಾ? ಹಾಗಿದ್ದಿದ್ರೆ ಹೆಂಗಸರು ಮಾತ್ರ ಬರ್ತಿದ್ರು. ರವಿ ಸರ್ ಯಾಕೆ ಬಂದಿದ್ದಾರೆ? ಉಗ್ರ ಪ್ರತಾಪಿ, ಗಿರಿಗಿಟ್ಲೆ, ತುಳಸಿ, ಬನ್ನಿ ಬನ್ನಿ ಬನ್ನಿ. ಅರೆ, ಯಾಕೆ ಇಲ್ಲೇ ನಿಂತಿದ್ದೀರಿ? ಬನ್ನಿ ಒಳಗೆ. ಮಾವ, ಇನ್ ಮುಂದೆ ನಾನು ಈ ಮನೇಲಿ ಇರೋದಕ್ಕೆ ನನ್ಗೆ ಅವಕಾಶ ಸಿಗತ್ತಾ? ತುಳಸಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯಾ? ಇದು ನಿನ್ನ ಮನೆ, ನೀನ್ ಇಲ್ಲಿರೋದಕ್ಕೆ ಅವಕಾಶ ಅಂತ ಎಲ್ಲ ಕೇಳಬೇಕಾ? ನಾನು ಮಾತ್ರ ಅಲ್ಲ ಮಾವ, ನನ್ನ ಮಗ ಮತ್ತೆ ನನ್ನ ಸೊಸೆನೂ ಇರ್ತಾರೆ. ಇರ್ಬೋದಾ? ಹೇಳಿ ಮಾವ, ನನ್ನ ಜೊತೆ ನನ್ನ ಮಗ ಸೊಸೆನೂ ಇಲ್ಲಿರ್ಬೋದಾ ಅಂತ. ಅರೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯ ತುಳಸಿ? ಏನಾಯ್ತು? ಗಿರ್ಗಿಟ್ಲೆ, ನೀನಾದರೂ ಹೇಳು, ಏನಾಯ್ತು? ತಾತ, ಮೊದಲು ಇವರು ಮನೆ ಒಳಗೆ ಬರಲಿ, ಆಮೇಲೆ ಮಾತಾಡೋಣ ಅಲ್ವಾ? ಪೂರ್ಣಿ ಬಾ ಅಮ್ಮ, ನಡೀರಿ ಅಮ್ಮ. ಇಲ್ಲ, ಮಾವ ಹೇಳಿದ್ಮೇಲೆ ನಾವು ಬರೋದು. ಹಾಕ್ತೀನಿ ನೋಡು. ಅಲ್ಲಮ್ಮ, ಇದು ನಿನ್ನ ಮನೆ. ನಿನ್ನ ಮನೆಗೆ ನೀನು ಬರೋದಕ್ಕೆ ನನ್ನ ಪರ್ಮಿಷನ್ ಬೇಕಾ? ನೋಡು ತುಳಸಿ, ನೀನು ಯಾವಾಗ ಬೇಕಾದ್ರೂ ಬರಬಹುದು, ಎಷ್ಟು ದಿವಸ ಬೇಕಾದ್ರೂ ಇರಬಹುದು, ನಿನ್ನ ಜೊತೆ ಯಾರನ್ನು ಬೇಕಾದ್ರೂ ಇಲ್ಲಿರಿಸ್ಕೋಬಹುದು. ಆಯ್ತಾ? ಬಾ ಬಾ, ಒಳಗೆ ಬಾ. ಅಮ್ಮ, ಏನಾಯ್ತಮ್ಮ? ಯಾಕೆಲ್ಲ ಒಂಥರ ಇದ್ದೀರಾ? ತುಳಸಿ, ಮನೇಲಿ ಏನಾದ್ರು ಗಲಾಟೆ ಆಯ್ತಾ? ಅದನ್ನು ನಾನು ಹೇಳ್ತೀನಿ. ನಿಮಗಿಂತ ಕೆಟ್ಟ ಬುದ್ಧಿ ಇರೋದಕ್ಕೆ ನಿಮ್ಗೆ ಇವತ್ತಿಗೂ ಮಕ್ಕಳಾಗಿಲ್ಲ. ನೀವು ತಾಯಿನೇ ಆಗಲ್ಲ. ಇಷ್ಟು ವರ್ಷ ಅವನ ಮೇಲೆ ಇವರಿಟ್ಟಿರೋ ಪ್ರೀತಿ ಬೂಟಾಟಿಕೆ ಅನಿಸ್ತಿದೆ ನನಗೆ. ನಿನಗೆ ಈ ಮನೇಲಿರೋ ಅರ್ಹತೆ ಇಲ್ಲ. ಈ ಕ್ಷಣನೇ ಈ ಮನೆ ಬಿಟ್ಟು ಹೊರಟು ಹೋಗು. ಅವಿಗೂ ಕೋಪ ಬಂದು ನೀವು ಮಾತಾಡ್ಬೇಡಿ ತುಳಸಿಯವರೇ. ಇದೆಲ್ಲ ಆಗ್ತಿರೋದು ನಿಮ್ಮಿಂದನೇ, ನೀವು ಕೊಡ್ತಿರೋ ಸಲಿಗೆಯಿಂದನೇ. ಅವ್ನು ಮಾಡ್ತಿರೋದೆಲ್ಲ ಸರಿ ಅಂತ ಅವನು ತಿಳ್ಕೊಳ್ತಾನೆ. ಅವನನ್ನೇ ವಹಿಸ್ಕೊಂಡು ಮಾತಾಡೋದಾದ್ರೆ ನೀವು ಇಲ್ಲಿರೋದು ಬೇಕಾಗಿಲ್ಲ. ಏನು ಹೇಳ್ತಿದ್ಯಾ ನೀನು? ಮಾಧವನಿಗೆ ಅಷ್ಟು ಧೈರ್ಯ ಬಂತ ನಮ್ಮ ತುಳಸಿನ ಆಚೆ ಹಾಕದ್ನ? ಇಲ್ಲ ತಾತ, ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಟ್ಟಿದ್ದಾರೆ. ಆದರೆ ಅಮ್ಮ ನನಗೆ ಬಿಟ್ಕೊಡದೆ ಇಲ್ಲಿಗೆ ಕರ್ಕೊಬಂದರು. ನೋಡಿ, ನೀವು ನೊಂದ್ಕೋಬೇಡಿ, ಮುಜುಗರ ಪಟ್ಕೋಬೇಡಿ. ನಿಮ್ಗೆ ಎಷ್ಟು ದಿವಸ ಬೇಕೋ
ಅಷ್ಟು ದಿವಸನೂ ಇಲ್ಲಿರಬಹುದು. ಇದು ನಿಮ್ಮನೆ ಅಂತಲೇ ತಿಳ್ಕೊಳ್ಳಿ. ಅರೆ ತಿಳ್ಕೊಳ್ಳೋದೇನು ಬಂತು, ಇದು ನಿಮ್ಮ ಮನೆಯೇ. ತುಳಸಿ ಮನೆ ಅಂತಂದಮೇಲೆ ಇದು ನಿಮ್ಮ ಮನೆಯೇ. ನೀವು ಈ ಮನೆ ಮಕ್ಕಳು ಕಂಡ್ರು. ತುಳಸಿ, ಸ್ವಲ್ಪ ಬಾ, ನಿನ್ನ ಹತ್ರ ಮಾತಾಡಬೇಕು. ಏನ್ ದೀಪಿಕಾ, ಖುಷಿಲಿ ಕುಂಡಾಡ್ತಿದ್ಯಾ? ಬರೀ ಕುಂಡಾಡ್ತಿರೋದು ಅಷ್ಟೇ ಅಲ್ಲ ಅತ್ತೆ, ಖುಷಿಲಿ ತೇಲಾಡ್ತಾ ಇದ್ದೀನಿ. ನನಗೆ ಇವತ್ತು ಎಷ್ಟು ಖುಷಿಯಾಗಿದೆ ಅಂದರೆ, ಇವತ್ತು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಖುಷಿಯಲ್ಲಿ ನಗ್ತಾನೆ ಇರಬೇಕು ಅನ್ನಿಸ್ತಾ ಇದೆ. ಇವತ್ತೆಲ್ಲ ಕುಂಡಾಡ್ಬೇಕು ಅನ್ನಿಸ್ತಿದೆ. ಆದರೆ ಏನು ಮಾಡೋಣ, ಮನಸ್ಸಿಗೆ ಎಷ್ಟೇ ಖುಷಿಯಾಗಿದ್ರು ಈ ಮನೆಯಲ್ಲಿ ಬೇಜಾರಾಗಿರೋ ಥರನೇ ನಡ್ಕೋಬೇಕಲ್ಲ ಅತ್ತೆ. ಅದಕ್ಕೆ ಒಬ್ಬಳೇ ಹಾಡು ಹೇಳ್ಕೊಂಡು ಕುಂಡಾಡ್ತಿದ್ದೀನಿ. ನಿಮಗೂ ಖುಷಿಯಾಗಿರ್ಬೇಕಲ್ಲ ಅತ್ತೆ. ಒಂದೇ ಏಟಿಗೆ 3 ಹಕ್ಕಿ ಬಿದ್ದಿರುವಾಗ ಖುಷಿ ಆಗದೆ ಇರತ್ತಾ? ಒಂದು ಅಭಿಯಿಂದ ದೂರ ಆಗಿದ್ದು, ಇನ್ನೊಂದು ಆ ತುಳಸಿ ಮನೆಯಿಂದ ತೊಲಗಿದ್ದು, ಕೊನೆಯದು ಮಾಧವನ ನೆಮ್ಮದಿ ಹಾಳಾಗಿದ್ದು. ಹೇಳಿ ಅತ್ತೆ, ನಿಮಗೂ ಖುಷಿಯಾಗಿದೆ ತಾನೇ? ನನ್ನ ಖುಷಿ ಬಿಡು, ಇನ್ನು ಮುಂದೆ ನೀನು ಅಭಿ ಖುಷಿಯಾಗಿರ್ತಿರಲ್ಲ, ಅಷ್ಟು ಸಾಕು. ಎಲ್ಲ ನೀನು ಅಂದ್ಕೊಂಡ ಹಾಗೆ ಆಯಿತು. ಅದೇನೋ ನಿಜ, ಆದರೆ ಇಷ್ಟು ಬೇಗ ಇಷ್ಟು ಚಿಕ್ಕ ವಿಚಾರಕ್ಕೆ ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ನಾನು ಕನಸಲ್ಲೂ ಎಣಿಸಿರಲಿಲ್ಲ. ಹೀಗೆಲ್ಲ ಆಗಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದರೆ ಆಗ ಯಾವುದೂ ಆಗಿರಲಿಲ್ಲ. ಈಗ ನೋಡಿ, ಅದಕ್ಕೆ ಹೇಳೋದು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ. ಕಾಲ ಕೂಡಿ ಬಂದಿದ್ದು ಆಯಿತು, ಅದನ್ನು ನೀನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದು ಆಯಿತು. ಅವತ್ತು ಭೀಮನ ಅಂಬಾಸೆಯಲ್ಲಿ ಈ ಮನೇಲಿ ನೀನು ಬೆಂಕಿ ಹಚ್ಚಿದೆ. ಇವತ್ತು ಆ ಬೆಂಕಿ ದೊಡ್ಡದಾಗಿ ಹತ್ಕೊಂಡು ಉರಿತು. ಹತ್ಕೊಂಡು ಉರಿತಿರೋ ಬೆಂಕಿಲಿ ಬಿಸಿ ಕಾಯಿಸ್ಕೊಳ್ಳೋದೇ ಬುದ್ಧಿವಂತರ ಲಕ್ಷಣ ಅಲ್ವಾ ಅತ್ತೆ? ಇರಿ, ನಾನು ನಿಮಗೆ ಸ್ವೀಟ್ ಕೊಡ್ತೀನಿ. ನೀನು ಸ್ವೀಟ್ ತಿಂದ್ಯಾ? ಸ್ವೀಟ್ ತಿನ್ನೋದಾ? ಈ ಖುಷಿ ಸುದ್ದಿ ಮುಂದೆ KG ಗಟ್ಟಲೆ ಸಕ್ಕರೆ ತಿಂದರೂ ಅದು ಸಪ್ಪೆ ಅಂತಲೇ ಅನಿಸುತ್ತೆ. ಬದುಕೆ ಇನ್ನು ಮುಂದೆ ಸಿಹಿ ಆಗಿರುವಾಗ ಬಾಯಿ ಸಿಹಿ ಮಾಡ್ಕೊಳ್ಳೋದು ದೊಡ್ಡ ವಿಷಯನಲ್ಲ ಬಿಡಿಯತ್ತೆ. ಅದಕ್ಕೆ ಅಭಿಗೆ ಇಷ್ಟವಾಗಿರೋ ಅಡುಗೆ ನಾನೇ ಮಾಡ್ತಾಯಿದ್ದೀನಿ. ಗುಡ್. ಇನ್ನು ಮುಂದೆ ನೀನು ಅಭಿ ಯಾವಾಗಲೂ ಖುಷಿಯಾಗಿರಬೇಕು. ನಿಮ್ಮನ್ನು ಕಡೆಗಾಣಿಸ್ದವ್ರ ಮುಂದೆ ನೀವು ಗೆದ್ದು ತೋರಿಸ್ಬೇಕು. ನಾವು ಗೆಲ್ತೀವೋ ಬಿಡ್ತೀವೋ, ಅವರಂತೂ ಸೋತಾಯ್ತು. ಯಾರ್ಯಾರು ಎಲ್ಲೆಲ್ಲಿರಬೇಕೋ ಅವರವರು ಅಲ್ಲಲ್ಲೇ ಇರೋ ಥರ ಆಗಿದೆ. ಇನ್ನು ಮುಂದೆ ಈ ಮನೆಯಲ್ಲಿ ಹಿರಿ ಸೊಸೆನೂ ನಾನೇ, ಕಿರಿ ಸೊಸೆನೂ ನಾನೇ. ಒಂದರ್ಥದಲ್ಲಿ ಈ ಮನೆಗೆ ನಾನೇ ಮಹಾರಾಣಿ. ಅಯ್ಯೋ ಹುಚ್ಚು ಹುಡುಗಿ, ಇದೆಲ್ಲ ನನ್ನಿಂದ ಆಗಿದ್ದು ಅಂತ ನೀನು ಅನ್ಕೋತಿದ್ಯಾ? ಆದರೆ ಈ ಮನೆಯಲ್ಲಿ ಮೊದಲು ವಿಷದ ಬೀಜ ಬಿತ್ತಿದ್ದೇ ನಾನು. ಈ ಮನೆಗೆ ನೀನು ಮಹಾರಾಣಿ ಆಗಬೇಕು ಅನ್ಕೋತಿದ್ಯಾ? ಆದರೆ ಈ ಮನೇನ ಸರ್ವನಾಶ ಮಾಡಬೇಕು ಅಂತ ನಾನು ಅನ್ಕೋತಿದ್ದೀನಿ. ನೀನು ಖುಷಿಯಾಗಿರ್ತೀಯೋ ಇಲ್ವೋ ಅದು ನನಗೆ ಬೇಕಾಗಿಲ್ಲ. ನನ್ನ ಮನಸ್ಸಿನಲ್ಲಿರೋದು ಒಂದೇ, ಆ ಮಾಧವ ನರಳಿ ನರಳಿ ಸಾಯ್ಬೇಕು. ಈ ಮನೆನೇ ಸ್ವರ್ಗ ಅಂದ್ಕೊಂಡಿರೋ ಅವನಿಗೆ ಇದು ನರಕದ ಹಾಗೆ ಅನ್ನಿಸ್ಬೇಕು. ಅವನು ನರಳೋದನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು. ಬಾಬಾ ಏನೋ ಮಾತಾಡಬೇಕು ಅಂದರೆ? ಮಾತಾಡಬೇಡ ನೀನು. ಅಲ್ಲ, ಮಕ್ಕಳು ಅವ್ರಿಗೇನೋ ಬುದ್ಧಿ ಇಲ್ಲ, ಏನೋ ಮಾಡ್ತಾರೆ ಅಂತಾರೆ, ನಿನಗೆ ಬುದ್ಧಿ ಬೇಡವಾ? ಅವರು ಜಗಳ ಆಡಿದ್ರೆ ಅವ್ರಿಗೆ 2 ಏಟು ಕೊಟ್ಟು ನೀನು ಬುದ್ಧಿ ಹೇಳಬೇಕು. ಅದು ಬಿಟ್ಬಿಟ್ಟು ಗಂಡನ್ನು ಬಿಟ್ಟು ಆ ಮಕ್ಕಳನ್ನು ಕರ್ಕೊಂಡು ಇಲ್ಲಿ ಬಂದಿದ್ದೀಯಲ್ಲ, ಏನು ಹೇಳಬೇಕು ನಿನಗೆ?
ಅಲ್ಲಮ್ಮ, ನೀನು ಇಲ್ಲಿಗೆ ಬಂದಿದ್ದೀಯ ಅಂತ ಖುಷಿ ಪಡಬೇಕು, ಅಥವಾ ಗಂಡ ಜೊತೆಯಲ್ಲಿ ಜಗಳ ಆಡ್ಕೊಂಡು ಬಂದಿಯಲ್ಲ ಅಂತ ಬೇಜಾರು ಮಾಡ್ಕೋಬೇಕು, ಏನೂ ಗೊತ್ತಾಗ್ತಿಲ್ಲ ನನಗೆ ತುಳಸಿ. ಏನಮ್ಮ ನೀನು, ನನ್ನ ಸೊಸೆ ಇಷ್ಟು ವೀಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಲ್ಲನೂ ಧೈರ್ಯದಿಂದ ಎದುರಿಸೋಳು ಅಂತ ಅಂದ್ಕೊಂಡಿದ್ದೆ. ಎಂಥ ಪರಿಸ್ಥಿತಿನ ಕೂಡ ಬುದ್ಧಿವಂತಿಕೆಯಿಂದ ನಿಭಾಯಿಸೋಳು ಅಂತ ಅಂದ್ಕೊಂಡಿದ್ದೆ. ನೀನು ಸುಖವಾಗಿರಬೇಕು ಅಂತ ನಿನ್ನ ಮಾಧವನ ಮದುವೆ ಮಾಡಿಸಿ ಆ ಮನೆಗೆ ಸೊಸೆಯಾಗಿ ಕಳಿಸ್ಕೊಟ್ಟೆ. ಆದರೆ ನೀವು ಮಾಡ್ತಿರೋದಾದ್ರೂ ಏನು ತುಳಸಿ? ಮೊನ್ನೆ ಅಷ್ಟೇ ಎಷ್ಟು ಖುಷಿಯಾಗಿದ್ವಿ. ಇವತ್ತು ಹಬ್ಬ, ನೀವೆಲ್ಲ ನಗ್ತಾ ನಗ್ತಾ ಹಬ್ಬ ಮಾಡ್ತೀರಾ ಅಂತಂದರೆ ಏನಮ್ಮ ಇದು? ನನಗೆ ಕ್ಷಮಿಸ್ಬಿಡಿ ಮಾವ. ನಿಮ್ಗೆ ಎಷ್ಟು ಬೇಜಾರಾಗಿದೆ ಅಂತಲೂ ನಂಗೆ ಗೊತ್ತು. ನಿಮ್ಮ ಕಾಳಜಿನೂ ನನಗೆ ಅರ್ಥ ಆಗುತ್ತೆ. ಆದರೆ ಈ ಪರಿಸ್ಥಿತಿಲಿ ನಂಗೆ ಉಳಿದಿದ್ದೊಂದೇ ದಾರಿ. ಪರಿಸ್ಥಿತಿನ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ನಿಮಗಿದೆ ಅಲ್ವಾ? ಅಷ್ಟು ಸಾಕು ಮಾವ. ಆ ನಂಬಿಕೆ ಇದ್ದರೆ ನನ್ನ ನಿರ್ಧಾರ ಸರಿ ಇದೆ ಅಂತ ದಯವಿಟ್ಟು ನಂಬಿ. ಆ ನಂಬಿಕೆ ಏನೋ ಇದೆ ತುಳಸಿ, ಆದರೆ ಹಾಗಂತ ಮನೆಯೇ ಬಿಟ್ಟು ಬಂದುಬಿಟ್ರೆ ಹಾಗೆ? ನೀವೇ ಹೇಳ್ತಾ ಇದ್ರಿ ಅಲ್ವಾ ಮಾವ, ಕೆಲವೊಂದ್ಸಲ ಕೆಲವು ಘಟನೆಗಳು ನಮ್ಮ ಕೈ ಮೀರಿ ನಡೆದು ಬಿಡುತ್ತೆ, ಕಾಲನೇ ಅದನ್ನು ಸರಿ ಮಾಡುತ್ತೆ ಅಂತ. ಈಗ ನಾನಿರೋದು ಅಂಥ ಪರಿಸ್ಥಿತಿನೇ. ಮಕ್ಕಳ ಸಂತೋಷಕ್ಕೋಸ್ಕರ ನಾನು ಹೀಗೆಲ್ಲ ಮಾಡಬೇಕಾಗಿದೆ. ತಾಯಿ ಆದವಳಿಗೆ ತನ್ನ ಜೀವನ ಎಷ್ಟು ಮುಖ್ಯನೋ ಅದಕ್ಕಿಂತ ತನ್ನ ಮಕ್ಕಳ ಜೀವನ ಮುಖ್ಯ ಅನಿಸುತ್ತೆ. ಅವಿನ ಮಾಧವ್ ಅವರು ಮನೆ ಬಿಟ್ಟು ಹೋಗು ಅಂದಾಗ ನನ್ನ ಕಣ್ಣೆದ್ರಿಗೆ ಬಂದಿದ್ದು ಈ ಮನೆನೇ. ಅವಿ ನನ್ನನ್ನು ತಾಯಿ ಅಂತ ಒಪ್ಕೊಂಡಿದ್ದಾನೆ. ಅಂಥದ್ರಲ್ಲಿ ಮಗನ ಮನೆಯಿಂದ ಆಚೆ ಕಳಿಸಿ ನಾನು ಅಲ್ಲಿ ಹೇಗೆ ಸಂತೋಷವಾಗಿರೋದಕ್ಕೆ ಸಾಧ್ಯ ಹೇಳಿ? ಏನೋ ಅಮ್ಮ, ನನಗೇನು ಹೇಳಬೇಕು ಅಂತಾನೆ ತೋಚ್ತಾ ಇಲ್ಲ. ಇದೆಲ್ಲ ಆದಷ್ಟು ಬೇಗ ಸರಿ ಹೋದರೆ ಅಷ್ಟು ಸಾಕು. ನೋಡು ತುಳಸಿ, ನೀನು ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಆಸೆ. ನಿನಗೆ ಎಲ್ಲಿ ಸಂತೋಷ ಸಿಗುತ್ತೋ, ನಿನ್ನ ಮನಸ್ಸಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲಿರೋ ತಾಯಿ. ನೀವು ಯೋಚನೆ ಮಾಡಬೇಡಿ ಮಾವ, ಆರಾಮಾಗಿರಿ. ನನ್ನ ಮೇಲೆ ನಂಬಿಕೆ ಇಡಿ. ಖಂಡಿತ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ತುಳಸಿ, ನೀನಿಷ್ಟು ಹೇಳಿದ್ಮೇಲೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ ಅಮ್ಮ. ಭಗವಂತ ಆದಷ್ಟು ಬೇಗ ಇವಳ ತೊಂದರೆಗಳಿಗೆ ಒಂದು ಮುಕ್ತಿಗೆ ತೋರ್ಸಪ್ಪ. ಅಭಿ, ಯಾಕೆ ಹೀಗಿದೆಯಾ? ನಿನ್ಗೆಷ್ಟು ಬೇಜಾರಾಗಿದೆ, ನಿನ್ನ ಮನಸ್ಸಿಗೆ ಎಷ್ಟು ಹಿಂಸೆ ಆಗ್ತಿದೆ ಅನ್ನೋದೆಲ್ಲ ನನಗೆ ಗೊತ್ತು. ಅವಿ ನಿನ್ನಿಂದ ದೂರ ಆಗಬೇಕು ಅನ್ನೋದು ನಿನ್ನ ಉದ್ದೇಶ ಆಗಿರಲಿಲ್ಲ. ಆದರೆ ನಿನ್ನ ಮನಸ್ಸಿನಲ್ಲಿರೋ ನೋವು ಯಾರಿಗೂ ಅರ್ಥನೇ ಆಗಲಿಲ್ಲ. ನೀನು ಅವಿ ಇಬ್ಬರು ನನಗೆ ಎರಡು ಕಣ್ಣುಗಳಿದ್ದ ಹಾಗೆ. ಇಂಥ ಸಮಯದಲ್ಲಿ ನಾನು ಯಾರ ಪರವಾಗಿರಲಿ, ಯಾರನ್ನ ವಹಿಸ್ಕೊಳ್ಳಿ, ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಗೆ ಹೇಳಲಿ? ಆದ್ರೆ ಒಂದಂತೂ ನಿಜ, ಇವತ್ತು ನೀನು ಮಾತಾಡಿದ್ರಲ್ಲಿ ಯಾವ ತಪ್ಪು ಇರಲಿಲ್ಲ ಅಭಿ. ಆದರೆ ಭಾವ ನಿನ್ನ ಮಾತಿಗೆ ಅಷ್ಟು ದೊಡ್ಡದಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅವಿ ಮನೆ ಬಿಟ್ಟು ಹೋಗಿದ್ದಕ್ಕೆ ನನಗೂ ಬೇಜಾರಿದೆ. ಅವನಿಗೆ ಈ ಮನೆ ಬಿಟ್ಟು ಹೋಗಬೇಕು ಅಂತ ಮನಸ್ಸಿನಲ್ಲಿ ಇರಲಿಲ್ಲ. ಆದರೆ ಭಾವನೇ ಹೋಗು ಅಂದರು. ತುಳಸಿಯವರು ಅದೇ ಸಮಯಕ್ಕೆ ಕಾಯ್ತಾ ಇದ್ರೇನೋ ಅನ್ನೋ ಹಾಗೆ ಅವನನ್ನು ಕರ್ಕೊಂಡು ಹೊರಟೇ ಬಿಟ್ರು. ಆ ಟೈಮಲ್ಲಿ ನನಗಂತೂ ದಿಕ್ಕೇ ತೋಚಲಿಲ್ಲ.
ಗೊತ್ತಿಲ್ಲ ಚಿಕ್ಕಮ್ಮ, ನನಗೀಗಲೂ ಇದೆಲ್ಲ ನಡೀತಾ ಅಂತ ನಂಬಕ್ಕೆ ಆಗ್ತಿಲ್ಲ. ನಿಜ ಅಭಿ, ಮನಸ್ಸು ಒಪ್ಕೊಳ್ಳೋಕ್ಕಾಗದೇ ಇರೋಂಥದ್ದು ಏನೇ ನಡೆದ್ರು ನಡೆದೇ ಇಲ್ವೇನೋ ಅಂತಾನೆ ಅನ್ಸೋದು. ಆದರೆ ಸತ್ಯನ ನಾವು ಒಪ್ಕೊಳ್ಳೇಬೇಕಲ್ವಾ ಅಭಿ? ನಾನು ಯಾವಾಗಲೂ ನಂಬೋಂಥ ಮಾತು ಯಾವುದು ಗೊತ್ತಾ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಅಂದರೆ ಹೀಗಾಗಿದ್ದೆಲ್ಲ ಒಂದು ರೀತಿಲಿ ಒಳ್ಳೇದೇ ಅಲ್ವಾ ಅಭಿ? ನೀನು ಎಷ್ಟೇ ಹೇಳಿದ್ರು ಅವ್ರು ಮಾಡ್ತಾ ಇದ್ದಿದ್ದ ತಪ್ಪು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ನಿನ್ನನ್ನಾಗಲಿ ದೀಪಿಕಾನಾಗಲಿ ಕಾಲು ಕಸದ ಹಾಗೆ ನೋಡ್ತಾ ಇದ್ರು. ಆದರೆ ಈಗ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರ್ಥ ಆಗೋವಂಥ ಟೈಮ್ ಬಂದಿದೆ. ಅದೆಲ್ಲ ಅವ್ರಿಗೆ ಅರ್ಥ ಆದಮೇಲೆ ಅವರೇ ಮನೆಗೆ ಬರ್ತಾರೆ. ಮತ್ತೆ ಎಲ್ಲ ಮೊದಲಿನ ಹಾಗೆ ಸರಿ ಹೋಗುತ್ತೆ. ಅಲ್ಲಿವರೆಗೂ ನೀನು ಸಮಾಧಾನವಾಗಿರಬೇಕು. ನೀನು ಹೀಗಿದ್ಬಿಟ್ರೆ ಪಾಪ ನಿನ್ನನ್ನೇ ನಂಬ್ಕೊಂಡಿರೋ ದೀಪಿಕಾ ಕತೆ ಏನಾಗಬೇಕು ಹೇಳು? ನೀನು ಬೇಜಾರು ಮಾಡಿಕೊಂಡ್ರೆ ಅವಳ ಕಣ್ಣಲ್ಲಿ ನೀರು ಬರುತ್ತೆ. ನೀನು ಸಪ್ಪಗಿದ್ರೆ ಅವಳು ಅಳ್ತಾ ಕೂರ್ತಾಳೆ. ಈ ಮನೇಲಿ ನಿನಗೋಸ್ಕರನೇ ಬದುಕ್ತಾ ಇರೋ ಜೀವ ಅದು. ಇನ್ನು ಮುಂದೇನಾದರೂ ಅವಳನ್ನ ಸಂತೋಷವಾಗಿಟ್ಕೊ. ಅವಳ ಜೊತೆ ನಗ್ನಗ್ತಾ ಚೆನ್ನಾಗಿರು. ನಿನ್ನ ಮನ್ಸಿಗೆ ಬೇಜಾರಾಗುತ್ತೆ ಅಂತ ಅವಳಿಗೂ ನೋವು ಕೊಡೋದು ನ್ಯಾಯ ಅಲ್ಲ ಅಲ್ವಾ ಅಭಿ? ಏನೇ ಆಗಲಿ ನಿನ್ನ ಜೊತೆ ನಾನಿದ್ದೀನಿ. ಯಾವುದಕ್ಕೂ ಡಿಸ್ಟರ್ಬ್ ಆಗಬೇಡ. ದೀಪಿಕಾ ನಿನಗೋಸ್ಕರ ಅಡುಗೆ ಮಾಡಿದ್ದಾಳೆ, ಊಟ ಮಾಡೋಣ ಬಾ. ಇದೇ ಬೇಕಿತ್ತು ನನಗೂ. ಒಂದು ಕಡೆ ಅಭಿ, ಇನ್ನೊಂದು ಕಡೆ ಅವಿ. ಇಬ್ಬರೂ ನೋವು ಅನುಭವಿಸ್ತಿದ್ದಾರೆ. ಅಣ್ಣ ತಮ್ಮ ಬೇರೆ ಆಗಿದ್ದಾರೆ. ಈಗ ಇಬ್ಬರ ಮಧ್ಯೆ ಕೋಪ ಅನ್ನೋ ಚಿಕ್ಕ ಗೋಡೆ ಇದೆ. ಆದರೆ ಅದನ್ನು ದ್ವೇಷ ಅನ್ನೋ ದೊಡ್ಡ ಕೋಟೆಯಾಗಿ ಮಾಡಬೇಕು. ಒಬ್ರನ್ನೊಬ್ರು ಕೊಲ್ಲೋಷ್ಟು ದ್ವೇಷಿಸ್ಬೇಕು. ಆ ಮಾಧವ ಮಕ್ಕಳು ಹೀಗಾಗೋದ್ರಲ್ಲ ಅಂತ ಕೊರ್ಗಿ ಸಾಯ್ಬೇಕು. ಅಭಿ, ಯಾಕೆ ಹಾಕೋತಿದ್ಯಾ? ಊಟ ಮಾಡು. ಅಭಿ, ಬಿಸಿ ಬಿಸಿಯಾಗಿ ತಿಂದ್ರೇ ರುಚಿ. ಊಟ ಮಾಡು. ರುಚಿನಾ? ಇದಾ? ಹೌದು ನಿಧಿ, ಚೆನ್ನಾಗಿದೆ ಅಲ್ವಾ? ಅಭಿ, ಟೇಸ್ಟ್ ಮಾಡು. 5 ಸ್ಟಾರ್ ಹೋಟೆಲಿಂದ ತರಿಸಿರೋ ಥರ ಇದೆ. ಅದು ಯಾವ ಸ್ಟಾರ್ ಹೋಟ್ಲು ಅಂತ ಹೇಳಮ್ಮ, ಅವ್ರ ಮೇಲೆ ಕೇಸ್ ಹಾಕೋಣ. ಇದು ಊಟನ ತಿನ್ನೋಕ್ಕಾಗತ್ತಾ ಇದನ್ನು? ಅದಕ್ಕೆ ಪೂರ್ಣಿ ಇಬ್ಬರು ಅದೆಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು. ಅವ್ರ ಅಡುಗೆ ಮುಂದೆ ಇದು ಏನೇನೂ ಅಲ್ಲ. ಹೌದು ಡ್ಯಾಡ್, ಎಷ್ಟೇ ಟ್ರೈ ಮಾಡ್ತಿದ್ರು ನನ್ನ ಕೈಲಿ ತಿನ್ನೋಕ್ಕೆ ಆಗ್ತಿಲ್ಲ. ನಿಧಿ, ಸುಮ್ಮನೆ ತಿಂತೀಯಾ? ಇದು ಹೋಟ್ಲಿಂದ ತರಿಸಿರೋದೇನಲ್ಲ, ದೀಪಿಕಾ ಕಷ್ಟಪಟ್ಟು ಮಾಡಿರೋದು. ಮಹೇಶ, ಅಡುಗೆ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ರೇಗ್ಸಕ್ಕೆ ಹಾಗೆ ಹೇಳ್ತಾ ಇದೆಯಾ ಅವಳಿಗೆ?
ದೀಪಿಕಾ, ಅಡುಗೆ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಡಿಲಿಷಿಯಸ್. ಥ್ಯಾಂಕ್ ಯು ಮಾವ. ಹೌದೌದು, ನನಗೆ ಟೇಸ್ಟ್ ಗೊತ್ತಾಗಲಿಲ್ಲ ಅಷ್ಟೇ. ದೀಪಿಕಾ, ನೀನೇ ಮಾಡಿದ್ದು ಒಂದು ಮೊದಲೇ ಹೇಳೋದಲ್ವೇನಮ್ಮ? ತುಂಬ ಚೆನ್ನಾಗಿದೆ. ನಾನು ಹೇಳೋಣ ಅಂತ ಅಂದ್ಕೊಂಡೆ ಮಾವ, ಅಷ್ಟರಲ್ಲಿ ನೀವೆಲ್ಲ ಊಟ ಶುರು ಮಾಡಿಬಿಟ್ರಿ. ನಾನೇ ಅಭಿಗೋಸ್ಕರ ಕಷ್ಟಪಟ್ಟು ಇದನ್ನೆಲ್ಲ ರೆಡಿ ಮಾಡಿದ್ದೀನಿ. ಅವನ ಹೊಟ್ಟೆ ತುಂಬ ತಿಂದರೆ ನನಗೆ ಅದೇ ಸಮಾಧಾನ. ತಿಂತಾನೆ, ಚೆನ್ನಾಗೇ ತಿಂತಾನೆ. ತಿನ್ನೋ.